ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅಳತೆ ಬ್ಲೌಸ್ ಇಂದ ಯಾವ ರೀತಿ ಮೆಜರ್ಮೆಂಟ್ ಅನ್ನು ತಗೊಂಡು ಹಾಗೆ ಯಾವ ಮೆಜರ್ಮೆಂಟ್ ಅನ್ನು ತಗೊಂಡು ನಾವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ನಾನು ಇವತ್ತು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿ, ಇದು ಅಳತೆ ಬ್ಲೌಸ್. ಇದ್ರ ಪ್ರಕಾರ ನಾವು ಈ ಬ್ಲೌಸ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಮೊದಲಿಗೆ ನಾವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ಪರ್ಫೆಕ್ಟ್ ಆಗಿ ತಗೋಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ನೋಡಿ, ಪ್ರತಿ ಯಾವುದೇ ಬ್ಲೌಸ್ ಮೆಜರ್ಮೆಂಟ್ ಆಗ್ಲಿ ನಿಮ್ಗೆ ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಈ ರೀತಿ ನೀವು ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ. ನೋಡಿ, ಬ್ಲೌಸ್ ಅನ್ನ ಈ ತರ ಪರ್ಫೆಕ್ಟ್ ಆಗಿ ನೀಟಾಗಿ ನೀವು ಹಾಕೋಬೇಕು. ನೋಡಿ, ಮೊದಲಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ ಅನ್ನ ನೋಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಬಂದು ಎಷ್ಟಿದೆ? ಇದು ರೆಡಿ ಬಂದು 18.75 ಅಂದ್ರೆ 19 ಇದೆ. 19 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಲೆಂತ್ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು ನೋಡಿ, ಇಲ್ಲಿಂದ ನಾವು ಶೋಲ್ಡರ್ ಇಂದ ಮೆಜರ್ಮೆಂಟ್ ತಗೋಬೇಕು. ಟೋಟಲ್ ಲೆಂತ್ ಬಂದು 14 ಇಂಚ್ ಇದೆ. ನೋಡಿ, 14 ಇಂಚು ಲೆಂತ್. ಹಾಗೆ ಕೆಳಗಡೆ ಸೊಂಟದ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ನಾವು ಉಕ್ಸ್ ಮನಿ ಮಾಡ್ಲಿಕ್ಕೆ ಪಟ್ಟಿ ಮಾಡ್ತೀವಲ್ಲ, ಅದನ್ನ ಲೆಸ್ ಮಾಡಿ ನಾವು ಮೆಜರ್ಮೆಂಟ್ ಅನ್ನ ತಗೋಬೇಕು. ನೋಡಿ, ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಸಿಗುತ್ತೆ. ಇದು ಬಂದು 30 ಇಂಚ್ ಇದೆ. 15 ಇದೆ. 15ನ 2 ಗುಣಿಸಿದಾಗ ನಮಗೆ 30 ಇಂಚ್ ಆಗುತ್ತೆ. ಸೊಂಟದ ಅಳತೆ ಬಂದು 30 ಇದೆ. ನೋಡಿ, ಇಷ್ಟು ಮೆಜರ್ಮೆಂಟ್ ನಾವು ಇವಾಗ ಕಟಿಂಗ್ ಅನ್ನ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಇದನ್ನ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದ್ರಿಂದ ನಾನು ಕೆಳಗಡೆಗೆ ಒಂದು 1/2 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ನೀವೇನಾದ್ರೂ ಸಾದಾ ಬ್ಲೌಸ್ ಅನ್ನ ಕಟ್ ಮಾಡ್ತಾ ಇದ್ರೆ ಅದಕ್ಕೆ 2 ಇಂಚು ಪಟ್ಟಿ ಬಿಡಬೇಕಾಗುತ್ತೆ ಬ್ಯಾಕ್ ಸೈಡು. ನೋಡಿ, ಇಲ್ಲಿ ಕೆಳಗಡೆ ನಾನು 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಬಂದು ಟೋಟಲ್ ಲೆಂತ್ ಎಷ್ಟಿದೆ? 14 ಇಂಚ್ ಇದೆ. 14 ಒಂದು ಮಾರ್ಕ್ ಅನ್ನ ಮಾಡ್ಕೋಣ 14 ಇಂಚಿಗೆ. ಹಾಗೆ ಶೋಲ್ಡರ್ ಮಾರ್ಜಿನ್ 1/2 ಇಂಚು ಶೋಲ್ಡರ್ಗೆ ಮಾರ್ಜಿನ್ಗೋಸ್ಕರ ನಾನು ಮೇಲಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಾಂದ್ರೆ ಟೋಟಲ್ ನೀವು 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. 14ಕ್ಕೆ ಪ್ಲಸ್ 1 ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ತೀವಿ ಅಂದ್ರೆ ಓಕೆ 15 ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಾನು ನಿಮಗೆ ಗೊತ್ತಾಗಲಿ ಅಂತೇಳಿ ಮಾರ್ಜಿನ್ ಅನ್ನ ಸಪ್ರೇಟ್ ಆಗಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನೆಕ್ ಬಿಡ್ತು ಬಂದು ನಾನು 2.5 ಇಂಚ್ ಇಡ್ತಾ ಇದ್ದೀನಿ. ಸಾರಿ, 2.25 ಇಂಚ್ ಇಡ್ತಾ ಇದ್ದೀನಿ. ನಮ್ಗೆ 2.5 ಇಂಚು ರೆಡಿ ಆಗುತ್ತೆ. ಇವಾಗ ಶೋಲ್ಡರ್ ಎಷ್ಟು ಇಡೋದು? ನೋಡಿ, ಅಳತೆ ಬ್ಲೌಸ್ ಅಲ್ಲಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಇಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನೋಡಿ, ಮೇಲ್ಗಡೆಯಿಂದ ಇಟ್ಕೊಂಡಿದ್ದೀನಿ. ಇದು ರೆಡಿ ಬಂದು ಎಷ್ಟಿದೆ? ಶೋಲ್ಡರ್ 2.25 ಇಂಚ್ ಇದೆ ರೆಡಿ. ನಮಗೆ 1/4 ಇಂಚ್ ಇಲ್ಲಿ ಮಾರ್ಜಿನ್ ಬೇಕು. ನೋಡಿ, ಇಲ್ಲಿ ಫೋಲ್ಡಿಂಗ್ ಮಾಡಿದಾರೆ ಅವರು ಹೆಮ್ಮಿಂಗ್ ಪಟ್ಟಿ ಮಾಡಿ. ಹಾಗಾಗಿ ನೋಡಿ, ಇಲ್ಲಿ 1/4 ಇಂಚು ಜಾಸ್ತಿ ಹಿಡ್ಕೊಂತ ಇದ್ದೀನಿ. ಇಲ್ಲಿ ಯಾವಾಗಲೇ 1/4 ಇಂಚ್ ಜಾಸ್ತಿ ಹಿಡ್ಕೊಂಡಾಗ ರೆಡಿ ಎಷ್ಟಾಗುತ್ತೆ? ನಮಗೆ 2.5 ಆಗುತ್ತೆ. 2.5 ನಮಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಸ್ಲೀವ್ ಅಟ್ಯಾಚ್ ಮಾಡ್ಲಿಕ್ಕೆ. ಅದಕ್ಕೆ ಟೋಟಲ್ ಸೇರಿದ್ರೆ 3 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಇಲ್ಲಿಂದ 3 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದು ಟೋಟಲ್ ಶೋಲ್ಡರ್. ಇವಾಗ ಶೋಲ್ಡರ್ ಬಂದು ಎಷ್ಟು ಇಟ್ಟಾಗೈತೆ ನಾವು? ನೋಡಿ, 5.5ಗೆ 1 ಪಾಯಿಂಟ್ ಕಡಿಮೆ ಇದೆ ಶೋಲ್ಡರ್. ಇಲ್ಲಿ ಕೆಳಗಡೆ ಅಷ್ಟೇ ಇಡೋಣ ನಾವು ಒಂದು ಮಾರ್ಕಿಂಗಿಗೆ, ಆರ್ಮೋಲ್ಗೆ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ನೆಕ್ ಲೆಂತ್ ಅನ್ನು ಯಾವ ರೀತಿ ಮಾರ್ಕ್ ಮಾಡೋದಂದ್ರೆ, ನೋಡಿ, ಬ್ಯಾಕ್ ಸೈಡ್ ನಾವು ಮೆಜರ್ಮೆಂಟ್ ಅನ್ನು ಅವಾಗಲೇ ಸೊಂಟದಲ್ಲಿ ಏನ್ ಮೆಜರ್ಮೆಂಟ್ ತಗೊಂಡ್ವಿ ನೋಡಿ, ಸೆಂಟ್ರಲ್ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಹಿಂಗೆ ನೋಡಿ, ಕೆಳಗಡೆಯಿಂದ 1/2 ಇಂಚು ಮಾರ್ಜಿನ್ ಬಿಟ್ಕೊಂಡು ಅಲ್ಲಿಂದ 1/4 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಹಾಗೆ ನಾನು ಇಲ್ಲಿ ಬಾಟಮ್ ನೆಕ್ ವಿಡ್ತ್ ಅನ್ನ ಬಂದು 3.5 ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ಡಿಸೈನ್ ಅನ್ನ ಮಾಡ್ಕೋಬಹುದು. ನೋಡಿ, ನಾನು ಇದನ್ನ ಈ ತರ ಸ್ಟಾರ್ ನೆಕ್ ಅಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ. ಇವಾಗ ಬಂದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? ಚೆಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 38. ನಾವು ಆವಾಗಲೇ ಮೆಜರ್ಮೆಂಟ್ ನೋಡಿರೋ ಪ್ರಕಾರ 38 4ರಿಂದ ನಾವು ಡಿವೈಡ್ ಮಾಡ್ಕೋಬೇಕು. ಅವಾಗ ನಮಗೆ ಎಷ್ಟು ಸಿಗುತ್ತೆ? 9.5 ಇಂಚ್ ಬರುತ್ತೆ. ನೋಡಿ, 9.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೀವು ಮಾರ್ಜಿನ್ ಅನ್ನ ಎಷ್ಟಾದ್ರೂ ಬಿಡ್ಬೋದು, ಅದು ನಿಮ್ಮ ಆಪ್ಷನಲ್. ನಾನು ನೋಡಿ 1.25 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಕೆಳಗಡೆ ಎಷ್ಟಿದೆ? ಸೊಂಟದ ಅಳತೆ ಬಂದು 30 ಇದೆ. ಇದನ್ನು ಕೂಡ 4 ಭಾಗ ಮಾಡ್ಕೊಂಡ್ರೆ ನಮಗೆ 7.5 ಇಂಚ್ ಬರುತ್ತೆ. ಪ್ಲಸ್ 1 ಇಂಚ್ ಇದಕ್ಕೆ ಡಾಟ್ಗೋಸ್ಕರ ಆಡ್ ಮಾಡಿ 8.5 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಡಾಟ್ಗೆ ಕೂಡ ನಾನು ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಮೊದಲಿಗೆ ಇಷ್ಟು ಸಿಂಪಲ್ ಆಗಿ ನೀವು ಲೈನ್ ಹಾಕೊಂಡ್ಬಿಡಿ. ಇವಾಗ ನಾವು ಆರ್ಮೋಲ್ ಡೌನಿಂಗ್ ಅನ್ನ ಯಾವ ರೀತಿ ಕಂಡು ಅಂತ ನೋಡೋಣ. ನೋಡಿ, ಇವಾಗ ಆರ್ಮೋಲ್ ಡೌನಿಂಗ್ ಎಲ್ಲ ಕಂಡಿದ್ದೀವಿ. ಆರ್ಮೋಲ್ ಡೌನಿಂಗ್ ಬಂದು ನಾವಿಲ್ಲಿ ಟೇಪಲ್ಲಿ ಮೆಜರ್ಮೆಂಟ್ ತಗೊಳಕ್ ಹೋದ್ರೆ ಅದು ಎಕ್ಯುರೆನ್ಸಿ ಆಗಿ ಬರಲ್ಲ. ನಾನು ನಿಮ್ಗೆ ಒಂದು ಮೆಥಡ್ ಹೇಳ್ಕೊಡ್ತೀನಿ. ನೋಡಿ, ಈ ರೀತಿ ನೀವು ಟ್ರೈ ಮಾಡಿ, ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಬ್ಯಾಕ್ ಸೈಡ್ ನಾನು ಈ ರೀತಿ ಇಟ್ಕೊಂಡಿದ್ದೀನಿ, ಈಸಿಯಾಗಿ ಗೊತ್ತಾಗುತ್ತೆ.
ನಮ್ಗೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇದೆ ಸ್ನೇಹಿತರೆ, ಇದಷ್ಟು ಸ್ಟಿಚಿಂಗ್ ಮಾರ್ಜಿನ್, ಇದು ಅಷ್ಟೇ, ಇದು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಇದು ನೋಡಿ ಬ್ಲೌಸ್, ರೆಡಿ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡ್ಬಿಡಿ ನೀವು. ನಮಗೆ ನೋಡಿ ನೆಕ್ ವಿಡ್ತ್ ಕೂಡ, ನೆಕ್ ಲೆಂತ್ ಕೂಡ ಸಿಗುತ್ತೆ, ಬ್ಯಾಕ್ ನೆಕ್ ಲೆಂತ್ ನೋಡಿ ನಾನು ಅವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಷ್ಟೇ ಬಂದಿದೆ. ಇಲ್ಲಿಂದ ಈ ಪಾಯಿಂಟ್ಗೆ ಸರಿಯಾಗಿ ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಒಂದು ಇಲ್ಲಿ ಆರ್ಮೋಲ್ ಡೌನಿಂಗ್ ಪಾಯಿಂಟ್ ಗೊತ್ತಾಗುತ್ತೆ. ನೋಡಿ ಇಲ್ಲಿಗಿದೆ, ನಾನು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಹಾಗಾಗಿ ಇಷ್ಟು ಹಿಡ್ಕೊಂಡ ನಂತರ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ಇದು ನೋಡಿ ದಪ್ಪ ಬಟ್ಟೆ ಆಗಿರೋದ್ರಿಂದ ಇಲ್ಲಿ ಸಿಂಕ್ ಆಗಿರುತ್ತೆ. ಒಂದು 1/4 ಇಂಚು ಜಾಸ್ತಿ ತಗೊಳ್ಳಿ, ನೋಡ್ಕೊಂಡು ತಗೋಬೇಕು. ಇವಾಗ ಬಂದು ನೋಡಿ ಈ ರೀತಿ ನಾವು ಕರೆಕ್ಟ್ ಆಗಿ ಹಿಡ್ಕೊಂಡಾಗ ನಮಗೆ ಕರೆಕ್ಟ್ ಆಗಿ ತೋರಿಸ್ಬೇಕು ಆರ್ಮೋಲ್, ಅವಾಗ ಕರೆಕ್ಟ್ ಇದೆ ಅಂತ ಅರ್ಥ ಅಲ್ಲಿಗೆ. ಹಾಗೆ ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಹಾಕೊಂಡು ಇಲ್ಲಿ ನೋಡಿ 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ಆರ್ಮೋಲ್ ಡೌನಿಂಗ್ ಗೋಸ್ಕರ. ನೋಡಿ ಇವೆರಡು ಸೆಂಟರ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿಂದ ಸೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಬ್ಯಾಕ್ ಪಾರ್ಟ್ ಮಾರ್ಕಿಂಗ್ ಆಯ್ತು. ಇವಾಗ ಬಂದು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ನ್ಯಾಚ್ ಹಾಕಂತ ಇದ್ದೀನಿ, ಇದು ನೆಕ್ ವಿಡ್ತ್. ಓಕೆ, ಇಲ್ಲಿಗೆ ನೆಕ್ ವಿಡ್ತ್ಗೆ ನಾನು ನ್ಯಾಚ್ ಹಾಕೊಂಡಿದ್ದೀನಿ. ಇದನ್ನ ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಕಟ್ ಮಾಡ್ಕೊಂತೀನಿ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬಟ್ಟೆ ಎಲ್ಲಿ ಉಳಿದಿದೆ. ಇವಾಗ ಬಂದು ನಾವು ಓಪನ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸಿಂಗ್ ಸೈಡ್ ಆ ಕಡೆ ಹಾಕೊಂಡಿದ್ದೀನಿ. ಇವೆರಡೂ ಕರೆಕ್ಟಾಗಿ ಇಟ್ಕೋಬೇಕು. ಮೊದಲಿಗೆ ನಾವು ಇಲ್ಲಿ ಒಂದು 1/2 ಇಂಚು ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಣ. ಹಾಗೆ ಬಂದು ನಾವೇನು ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಗೆ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೆಕ್ ಬಿಡ್ತು ಇಲ್ಲಿಗೆ, ಹಾಗೆ ಶೋಲ್ಡರ್, ಟೋಟಲ್ ಶೋಲ್ಡರ್ ಲೈನ್ ಒಂದಿಲ್ಲಿ, ಹಾಗೆ ಇದು ಆರ್ಮೋಲ್ ಎಷ್ಟಿದೆ ಹಂಗೆ ನಾವು ಅದೇ ಸೇಪಲ್ಲೇ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬ್ಯಾಕ್ ಆರ್ಮೋಲ್ ಸೇಪು. ಹಾಗೆ ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗಿದೆ, ಇಲ್ಲಿಗೆ ಇದನ್ನ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು, ನಮ್ಗೆ ಇದನ್ನ ರಿಮೂವ್ ಮಾಡೋಣ. ಇವಾಗ ನೋಡಿ ಇದಕ್ಕೆ ಲೈನ್ ಅನ್ನ ಹಾಕೋಣ. ಹಾಗೆ ಇದು ನೆಕ್ ಲೆಂತಿಗೋಸ್ಕರ ಇಲ್ಲಿ 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಸ್ಗೆ ಒಂದು ಲೈನ್ ಹಾಕ್ತಿದ್ದೆ ನೋಡಿ, ಶೋಲ್ಡರ್ ಮಾರ್ಜಿನ್ಗೋಸ್ಕರ. ಇವಾಗ ನೆಕ್, ಫ್ರಂಟ್ ನೆಕ್ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ಹಾಗೆ ಫ್ರಂಟ್ ಪಾರ್ಟ್ ಅನ್ನ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಯಾವ ರೀತಿ ಮಾರ್ಕ್ ಮಾಡೋಂತ ನೋಡೋಣ. ನೋಡಿ ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬಾ ಈಸಿಯಾಗಿ ನೀವು ಬ್ಲೌಸ್ ಅನ್ನ ಕಟ್ ಮಾಡ್ಕೋಬಹುದು. ನೋಡಿ ಅಳತೆ ಬ್ಲೌಸ್ ಅನ್ನ ನೀಟಾಗಿ ನಿಮ್ಗೆ ಅದು ನೀಟಾಗಿ ಇಲ್ಲ ಅಂದ್ರೆ ಐರನ್ ಮಾಡ್ಕೊಳ್ಳಿ, ಹೊಸದಾಗಿದ್ದರಿಗೆ ನೀಟಾಗಿ ಐರನ್ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಈಸಿಯಾಗಿ ಸಿಗುತ್ತೆ. ನೋಡಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಇದೆ ಇಲ್ಲಿಗೆ. ನೋಡಿ ಇಲ್ಲಿ ನಾನು ಇಲ್ಲಿಗೆ ಹಿಡ್ಕೊಂಡಿದ್ದೀನಿ, ಟೋಟಲ್ ಇಲ್ಲಿಂದ ಹಿಡ್ಕೊಂಡಿದ್ದೀನಿ, ಮಾರ್ಜಿನ್ ಸೇರಿಸಿ ಹಿಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಅಫೆಕ್ಸ್ ಪಾಯಿಂಟ್ ನಮಗೆ ಇಲ್ಲಿಗೆ ಬರುತ್ತೆ, ಒಂದು ಮೇನ್ ಡಾಟ್ ಪಾಯಿಂಟ್. ಹಾಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಅವ್ರಿಗೆ ಎಲ್ಲಿ ಹಿಡಿದಿದ್ದಾರೆ ನೋಡ್ಕೊಳ್ಳಿ. ನೋಡಿ ಇದನ್ನ ಕಟ್ ಮಾಡಿದ್ದಾರೆ ಅವರು, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ನಿಮ್ಗೆ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಟೋಟಲ್ ಇಲ್ಲಿಗಿದೆ. ನೋಡಿ ಇದನ್ನು ಕೂಡ ನಾವು ಇವೆರಡೂ ಕರೆಕ್ಟಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ಅಥವಾ ಕಡಿಮೆ ಆಗೋದು ಪ್ರಾಬ್ಲಮ್ ಇರುತ್ತೆ. ನಾವು ಕರೆಕ್ಟಾಗಿ ಅಕ್ಯುರೆನ್ಸಿಯಾಗಿ ಹಿಡ್ಕೋಬೇಕು ಇದನ್ನ. ಹಾಗೆ ನೆಕ್ ಲೆಂತ್ ಬಂದು ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ, ಅದು ಒಂದು ಮಾರ್ಕ್ ಮಾಡ್ಕೋಬೇಕಿತ್ತು ಅವಾಗಲೇ. ನೋಡಿ ನಮಗೆ ಬ್ಲೌಸ್ ಅನ್ನ ಈ ರೀತಿ ಇಟ್ಕೊಂಡಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬಿಟ್ಕೊಂಡಿದ್ದೀನಿ, ನಾನು ಒಂದು 1/4 ಇಂಚ್ ಬಿಟ್ಟು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಇಟ್ಕೋಬೇಕು ನಾವು ನೀಟಾಗಿ. ಇದನ್ನ ಸೇಪ್ ಅನ್ನ ಕರೆಕ್ಟಾಗಿ ಇಟ್ಕೊಂಡಾಗ ನಮ್ಗೆ ಇಲ್ಲಿ ಬಂತು. ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಹಾಗೆ ನಮಗೆ ಹುಕ್ಸ್, ನೋಡಿ ಹುಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ, ಬೆಲ್ಟ್ ಬಿಟ್ಟು, ಬೆಲ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ ಮಾತ್ರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇದನ್ನೇ ಇಟ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ನೋಡಿ ಇಲ್ಲಿಗಿದೆ. ಇಲ್ಲಿಂದ ಇದಕ್ಕೆ ನಾವು 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಆಡ್ ಮಾಡಬೇಕು. ನೋಡಿ ಡಾಟಿಗೋಸ್ಕರ 1/2 ಇಂಚು, ಹಾಗೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, 1 ಇಂಚ್ ಆಡ್ ಮಾಡ್ತೀನಿ ಇಲ್ಲಿಗೆ. ಇದು ನಮಗೆ ಇಲ್ಲಿವರೆಗೂ ಬೆಲ್ಟ್. ಓಕೆ, ಹುಕ್ಸ್ ಪಟ್ಟಿ ಬರುತ್ತಲ್ಲ, ಹುಕ್ಸ್ ಪಟ್ಟಿ ಬೆಲ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಅಪೆಕ್ಸ್ ಟು ಅಪೆಕ್ಸ್ ಬಂದು ನೋಡಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇಡಬಹುದು ಇದನ್ನ. ಇದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದರ 10ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 3.8 ಬರುತ್ತೆ. ನಾವು ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಟು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ.
ನಿಮ್ಗೆ ಇನ್ನೂ ಒಂದು ಇದರಲ್ಲಿ ಟ್ರಿಕ್ಸ್ ಇದು ಗೊತ್ತಾಗ್ಲಿಲ್ಲ ಡಾಟ್ ಮಾರ್ಕ್ ಮಾಡೋದು ಅಂದ್ರೆ ಅಪೆಕ್ಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮಗೆ ಈ ಶೋಲ್ಡರ್ ಬರ್ತಲ್ಲ, ಈ ಶೋಲ್ಡರ್ ಸೆಂಟರ್ ಅಲ್ಲಿ ನೀವು ಒಂದು ಲೈನ್ ಹಾಕೊಂಡ್ರೆ ಸಾಕು. ಇದು ಕೂಡ ಅಷ್ಟೇ ನೋಡಿ, ಕರೆಕ್ಟ್ ಆಗಿ ತೋರಿಸುತ್ತೆ ನೋಡಿ, ಕರೆಕ್ಟ್ ಆಗಿ ಸೆಂಟರ್ಗೆ ಬರುತ್ತೆ ಇಲ್ಲಿ ಒಂದು. ನಿಮ್ಗೆ ಅಷ್ಟು ಎಕ್ಯುರೆನ್ಸಿ ಆಗಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಹಾಗೆ ನೋಡಿ, ಇಲ್ಲಿಂದ ನಾವು 1.5 ಇಂಚು ಅಥವಾ 2.5 ಇಂಚಿನ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀವಿ ನೋಡಿ. ಈ ಮೆಜರ್ಮೆಂಟ್ 2.5 ಇಂಚು ಅಂದ್ರೆ 1/4 ಇಂಚು ಈ ಸೈಡ್ ಬಂದು 1/4 ಇಂಚು, ಟೋಟಲ್ ಬಂದು 2.5 ನೋಡಿ. ಇದು ಮೇನ್ ಡಾಟ್. ನಾನು ಇದನ್ನ 2.5 ಇಂಚು ಡಾಟ್ ಇಟ್ಟಿದ್ದೀನಿ. ಇದನ್ನ ಬಸ್ಟ್ ಸೈಜ್ ಎಷ್ಟಿದೆ ಅದ್ರ ಮೇಲೆ ಡಿಫೆಂಡ್ ಆಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಬಂದು ಸ್ನೇಹಿತರೆ, ಇದನ್ನ ನೀವು ಸ್ಟ್ರೈಟ್ ಆಗಿ ಕಟ್ ಮಾಡಿದ್ರು ಬರುತ್ತೆ, ಬಟ್ 1/2 ಇಂಚು ಮೇಲಕ್ಕೆ ಕಟ್ ಮಾಡಿದ್ರು ಕೂಡ ಬರುತ್ತೆ. ಅವರು ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡಿದಾರೆ ನೀವು ಅದ್ರ ಮೇಲೆ ಡಿಫೆಂಡ್ ಆಗಿ ಕಟ್ ಮಾಡ್ಕೋಬೇಕು ನೋಡಿ. ತೋರಿಸ್ತಾ ಇದ್ದೇನೆ ನಾನು ಇದನ್ನ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡೆ ಕಟ್ ಮಾಡ್ಕೊಂತೀನಿ. ಬ್ಲೌಸ್ ಅಲ್ಲಿ ಹೆಂಗ್ ಕಟ್ ಮಾಡಿದಾರೆ ಅದ್ರ ಮೇಲೆ ನೀವು ಡಿಫೆಂಡ್ ಆಗಿ ಕಟ್ ಮಾಡಿ. ಯಾಕಂದ್ರೆ ಅಲ್ಲಿ ಏನಾದ್ರೂ ಅವರು ಇಲ್ಲಿ ಕ್ರಾಸ್ ಅನ್ನ ಕಟ್ ಮಾಡಿಲ್ಲ ಅಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ. ಹಾಗಾಗಿ ಅದಕ್ಕೆ ಅವ್ರು ಹೆಂಗ್ ಮಾಡಿದಾರೆ ನೀವು ಹಂಗೆ ಮಾಡಿ ಕಂಟಿನ್ಯೂ, ಏನ್ ತೊಂದರೆ ಇಲ್ಲ. ಇಲ್ಲಿ ಒಂದು 1/2 ಇಂಚು ಒಂದು ಕಾರ್ನರ್ ಸೈಡ್ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀನಿ. ಇದು ಆರ್ಮೋಲ್ ಶೇಪ್ ನೋಡಿ, ಇದು ಬ್ಯಾಕ್ ಆರ್ಮೋಲ್ ಶೇಪ್. ನಿಮ್ಗೆ ಗೊತ್ತಾಗುತ್ತೆ, ಬ್ಯಾಕ್ ಅಲ್ಲಿ ನಾವು ಕಟ್ ಮಾಡಿದೇವೆ ಆಲ್ರೆಡಿ. ಇವಾಗ ಬಂದು ಇವೆರಡರ ಸೆಂಟರ್ಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ. ಎಷ್ಟಿದೆ ಟೋಟಲ್? 5.5 ಇದೆ. 5.5 ಅರ್ಧ ಬಂದು ಎಷ್ಟು ಬರುತ್ತೆ? 2.25 ಬರುತ್ತೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಡಾಟ್ಗೋಸ್ಕರ. ನೀವು 4th ಡಾಟ್ ನಾವು ಕ್ರಾಸ್ ಇಟ್ಟಿರೋದ್ರಿಂದ ಬರೋದಿಲ್ಲ, ಬಂದ್ರೆ ಹಿಡೀರಿ, ಇಲ್ಲ ಅಂದ್ರೆ ಬೇಡ, ಏನ್ ತೊಂದರೆ ಇಲ್ಲ ಅದು. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ? 30 ಇದೆ. 34 ಭಾಗ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ ನೋಡಿ. ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕು. 7.5 ಎಷ್ಟಿದೆ ಟೋಟಲ್? ನಿಮ್ ಸೊಂಟದ ಅಳತೆ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿ. ಅಂದ್ರೆ 4ನೇ 1 ಭಾಗ 7.5 ಇದೆ ಇಲ್ಲಿ. ಓಕೆ, ಇಲ್ಲಿ ನಾವು ಡಾಟ್ ಅನ್ನ ಎಷ್ಟು ಹಿಡಿದೀವಿ? 2.5 ಇಂಚ್ ಡಾಟ್ ಹಿಡಿದೀವಿ. ಇದು 2.5 ಇಂಚ್ ನಾವು ಹಿಡಿತೀವಿ ಅಂದ್ಮೇಲೆ ಇದು ಕಡಿಮೆ ಆಗುತ್ತೆ ನಮಗೆ 2.5, ಹೌದಾ? 5 ಇಂಚ್ ಆಗುತ್ತೆ ನಮ್ಮ ಸೊಂಟ. ಹಾಗಾಗಿ ನಾನು 2.5 ಇಂಚ್ ಮತ್ತೆ ಎಕ್ಸ್ಟ್ರಾ ತಗೊಳ್ಬೇಕು. ಇಲ್ಲಿ ಎಕ್ಸ್ಟ್ರಾ ಇಲ್ಲಿ 2.5 ಇಂಚ್ ತಗೊಂಡ್ಮೇಕ 1.25 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಮಾಮೂಲಿ ಇಲ್ಲಿ ತಗೊಂಡಿದೀವಲ್ಲ ಅಷ್ಟನ್ನೇ ನೀವು ತಗೋಬೇಕು. ನೋಡಿ, ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಕಟ್ ಮಾಡ್ತೀನಿ ಇವಾಗ. ನೋಡಿ, ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಇವಾಗ ಬಂದು ಬೆಲ್ಟ್ ಅನ್ನ ಕಟ್ ಮಾಡೋಣ ನೋಡಿ. ಅಳತೆ ಬ್ಲೌಸ್ ಅಲ್ಲಿ ಬೆಲ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಆಗುತ್ತಲ್ಲ ಒಂದ್ಸರಿ ನೋಡ್ಕೊಳ್ಳೋಣ ಬಟ್ಟೆ. ಯಾಕಂದ್ರೆ ಇದು ನೋಡಿ, ಇದನ್ನ ನಾವು ಪಫ್ ಸ್ಲೀವ್ ಅಲ್ಲಿ ರೆಡಿ ಮಾಡ್ಕೋಬೇಕು. ಹಾಗಾಗಿ ಬಟ್ಟೆ ಉಳಿದಷ್ಟು ನಮಗೆ ಬೆಟರ್ ಇದೆ. ಹಾಗಾಗಿ ಮೊದಲಿಗೆ ನಾನು ನಿಮಗೆ ಬೆಲ್ಟ್ ಇದರಲ್ಲಿ ಕಟ್ ಮಾಡಕ್ ನೋಡ್ತೀನಿ. ಇದರಲ್ಲಿ ಆಗ್ಲಿಲ್ಲ ಅಂದ್ರೆ ಅದರಲ್ಲಿ ಕಟ್ ಮಾಡೋಣ. ಇದರಲ್ಲಿ ಮೊದಲಿಗೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕಂದ್ರೆ ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡ್ಕೋಬೇಕಂದ್ರೆ ಮೊದಲಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ಎಕ್ಸ್ಟ್ರಾ ಬಂದು ಟೋಟಲ್ 1 ಇಂಚು ನೀವು ಮಾರ್ಕ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆ ನೋಡಿ, ಇದು ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಟೋಟಲ್ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ. ನಾವು ಇಲ್ಲಿಗಿಂದ ಇವಾಗ ನೋಡಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಬೆಲ್ಟ್ ಅಷ್ಟಕ್ಕೆ ರೆಡಿ ಇಟ್ಟದನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ. ರೆಡಿ ಎಷ್ಟು ಬೇಕಷ್ಟೇ, ನಾವು ಎಕ್ಸ್ಟ್ರಾ ಮಾರ್ಜಿನ್ ಬೇಕಾಗಿಲ್ಲ. ಯಾಕಂದ್ರೆ ಆಲ್ರೆಡಿ ನಾವು ಮಾರ್ಜಿನ್ ಅನ್ನ ಕೆಳಗಡೆ 1 ಇಂಚನ್ನ ಆಡ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿವರೆಗೂ ಇದೆ, 1-2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಹಾಗೆ ಅಗಲ ಎಷ್ಟಿದೆ ಬೆಲ್ಟ್ದು ನೋಡಿ, ಇಲ್ಲೇ ನೀವು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಅಳತೆ ಬ್ಲೌಸ್ ಪ್ರಕಾರ ಬೆಲ್ಟ್ ಎಷ್ಟಿದೆಯೋ ನಾವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು ನೋಡಿ. ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಸ್ಲೀವ್ದು ಕಟಿಂಗ್ ಬಂದು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ. ಯಾಕಂದ್ರೆ ಅದನ್ನ ನಾನು ಪಫ್ ಸ್ಲೀವ್ ಕ್ರಿಯೇಟ್ ಮಾಡ್ಬೇಕಂತ ಮಾಡ್ಕೊಂಡಿದ್ದೀನಿ. ಅದನ್ನ ಡೀಟೇಲ್ ಆಗಿ ಹಾಕ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ
ನೋಡಿ ಸ್ಲೀವ್ ಕಟ್ಟಿಂಗು ಹಾಗೆ ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಇದೇ ಬ್ಲೌಸ್ ಇಂದು. ಹಾಗೆ ಇದು ಫುಲ್ ಕಂಪ್ಲೀಟ್ ಆಗಿ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.